ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ಹಾಗೆ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ನಿಮಗೆ ಇವತ್ತಿನ ರೀಡಿಂಗ್ ಏನೆಲ್ಲ ಬರ್ತಾ ಇದೆ, ನಿಮಗೋಸ್ಕರ ಯೂನಿವರ್ಸ್ ಮೆಸೇಜ್ ಏನು ಬರ್ತಾ ಇದೆ, ಪ್ರತಿಯೊಂದು ಕೂಡ ಓವರಾಲ್ ಆಗಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಹೊಸ ವರ್ಷಕ್ಕೆ ಹೊಸ ಜೀವನವನ್ನು ಪಾಸಿಟಿವ್ ವೇಲಿ ತಗೊಂಡು ಹೋಗಬೇಕು, ಪಾಸಿಟಿವ್ ಲೈಫ್ನ ನೀವು ಲೀಡ್ ಮಾಡಬೇಕು ಅಂತಿದ್ರೆ ಲಾ ಆಫ್ ಅಟ್ರಾಕ್ಷನ್ ಸೆಷನ್ಗೆ ಏನು ಕ್ಲಾಸಸ್ಗೆ ಕೋರ್ಸಿಗೆ ನೀವು ಜಾಯಿನ್ ಆಗ್ಬೋದು. ಸೊ ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಲಾ ಆಫ್ ಅಟ್ರಾಕ್ಷನ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಯೂನಿವರ್ಸ್ ಐ ಟ್ರಸ್ಟ್ ಯು ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ. ಇನ್ನೊಂದ್ಸಲ ಹೇಳ್ತೀನಿ, ಯೂನಿವರ್ಸ್ ಐ ಟ್ರಸ್ಟ್ ಯು ಅಂತ ಹೇಳಿ ಹಾರ್ಟ್ ಮಾರ್ಕ್, ರೆಡ್ ಹಾರ್ಟ್ ಮಾರ್ಕ್ನ ಹಾಕಿಬಿಟ್ಟು ಗ್ರ್ಯಾಟಿಟ್ಯೂಡ್ನ ಕೆಲವೊಬ್ರು ಆ್ಯಡ್ ಮಾಡ್ತೀರಾ. ವೆರಿ ಗುಡ್. ನನಗೂ ಕೂಡ ತುಂಬ ಜನ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ. ವೆರಿ ಗುಡ್. ಹೀಗೆ ಇನ್ನಷ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಸಪೋರ್ಟ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡ್ತಾ, ಕಮೆಂಟ್ ಮಾಡ್ತಾ ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿ ಈ ಒಂದು ರೀಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬರುವಂಥ ಹೀಲಿಂಗ್ನ ನೀವು ಪಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಓಕೆ, ಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ಮೊದಲನೇದಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ತಾಳ್ಮೆಯನ್ನು ವಹಿಸಿದ್ದೀರಾ, ಹಾಗೆಯೇ ಮೌನವನ್ನು ಕೂಡ ವಹಿಸಿದ್ದೀರಾ, ಮೌನವಾಗಿದ್ದೀರಾ ಅನ್ನುವಂಥ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಸೊ ಇತ್ತೀಚಿನ ದಿನದಲ್ಲಿ ನಿಮಗೂ ಕೂಡ ಆ ಒಂದು ಡೌಟ್ ಬರ್ತಿರೋವಂಥದ್ದು, ನಾನು ಇಷ್ಟು ಸೈಲೆಂಟ್ ಆಗಿರೋದು ಅನ್ನೋದ್ರ ಬಗ್ಗೆ. ಓಕೆ, ಸೊ ಈ ನಿಮ್ಮ ಮೌನ ದುರ್ಬಲತೆ ಅಲ್ಲ ಅನ್ನುವಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಇಲ್ಲಿ ನಿಮ್ಮ ಆತ್ಮದ ಸಹನೆ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಒಂದು ಎನರ್ಜಿ ಆಗಿದೆ. ಈ ಮೌನ ದುರ್ಬಲತೆ ಅಲ್ಲ, ನಿಮ್ಮ ಸೋಲ್, ನಿಮ್ಮ ಆತ್ಮದ ಒಂದು ಸಹನೆ ಅನ್ನುವಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಗೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಮೆಸೇಜಸ್ ಹೋಗ್ತಾ ಇಲ್ಲ, ಕಾಲ್ಸ್ ಹೋಗ್ತಾ ಇಲ್ಲ, ಅಥವಾ ಅವ್ರ ಬಗ್ಗೆ ಯಾವುದೇ ರೀತಿಯಂಥ ನೀವು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಅವ್ರ ವಿಷಯದಲ್ಲಿ ಅಂತೇಳಿ ಕಾಣಿಸ್ತಿದೆ. ಸೊ ಅದು ಅವ್ರಿಗೆ ಎಲ್ಲೋ ಒಂದು ಕಡೆ ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ, ಅಥವಾ ಕಂಪ್ಲೀಟಾಗಿ ಎಲ್ಲದು ಮರ್ತು ಬಿಟ್ರೆ ನನ್ನನ್ನು ಇವರು, ಈ ರೀತಿಯಾದಂಥ ಗೊಂದಲ ಇತ್ತೀಚಿನ ದಿನದಲ್ಲಿ ಅವರಿಗೆ ಕಾಡ್ತಾ ಇರುವಂಥದ್ದು. ಓಕೆ, ನೋಡ್ಬೋದು ಐ ಮಿಸ್ ಯು ಅನ್ನೋವಂಥದ್ದು ಒಂದು ಎನರ್ಜಿ ಬರ್ತಿದೆ. ಸೊ ಇಲ್ಲಿ ಮ್ಯಾರೇಜ್ ಎನರ್ಜಿ ಕೂಡ ಇಲ್ಲಿ ಬರ್ತಿರುವಂಥದ್ದು. ಮ್ಯಾರೇಜ್ ಎನರ್ಜಿ ಅಂತ ಹೇಳಿದ್ರೆ ಯಾರು ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ, ಮ್ಯಾರೇಜ್ ಆಗಿ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಇಶ್ಯೂಸಿಂದ ಸಪ್ರೇಷನ್ ಆಗಿರುವಂಥ ಒಂದು ಎನರ್ಜಿ ಇದೆ. ಓಕೆ, ಸೊ ಯಾ ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಕೂಡ ಈ ಒಂದು ಸೈಲೆನ್ಸ್, ಅವ್ರ ಜೊತೆ ಮಾತಾಡ್ದೇನೆ, ಮೆಸೇಜ್ ಮಾಡ್ತೀನಿ, ಕಾಲ್ ಮಾಡ್ತೀನಿ, ಅವ್ರನ್ನ ಮೀಟ್ ಮಾಡ್ತೀನಿ, ಎಲ್ಲೋ ಒಂದು ಕಡೆ ನೀವು ಕೂಡ ಸಫರ್ ಪಡ್ತಾ ಇದ್ದೀರಾ. ಫೋರ್ಸ್ಫುಲ್ಲಿಯಾಗಿ ಕಷ್ಟಪಟ್ಟು ನಿಮ್ಮ ಹೃದಯವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವೊಂದಷ್ಟು ನೋವುಗಳಿಂದ ನೀವು ರಕ್ಷಿಸ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಇಲ್ಲಿ ನೀವಾಗೇ ಯಾವಾಗಲೂ ಕೂಡ ಮೆಸೇಜ್ ಮಾಡಿಕೊಂಡು, ಅಥವಾ ನೀವಾಗೆ ಅವ್ರ ಹಿಂದೆ ಹೋಗಿ ನಿಮಗೂ ಎಲ್ಲೊಂದು ಕಡೆ ಸಾಕು ಅನ್ನೋಷ್ಟು ಅನಿಸಿದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಅವರು ಕನ್ಫ್ಯೂಷನ್ ಆಗಿ ನಿಮಗೂ ಕನ್ಫ್ಯೂಷನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನೀವೆಲ್ಲೋ ಒಂದು ಕಡೆ ನೀನೇನಾದರೂ ಮಾಡ್ಕೊ, ನಾನಿವಾಗ ಸದ್ಯದ ಪರಿಸ್ಥಿತಿಲಿ ನಾನು ಏನೂ ಕೂಡ ಮಾತಾಡೋ ಸ್ಥಿತಿಯಲ್ಲಿಲ್ಲ, ನಾನು ಸೈಲೆಂಟ್ ಆಗಿರ್ತೀನಿ, ನಿಮ್ಮ ಎನರ್ಜಿಲಿ ಬರ್ತಿರೋವಂಥದ್ದು. ಓಕೆ, ಸೊ ಎಲ್ಲೋ ಒಂದು ಕಡೆ ಕಷ್ಟಪಟ್ಟಾದರೂ ನೀವು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಆದರೆ ಇಲ್ಲಿ ನಿಮ್ಮ ಮೌನ ಏನಿದೆ, ಅವರಿಗೆ ಅದು ಶಬ್ದಕ್ಕಿಂತನೂ ಜೋರಾಗಿ ಅವರಿಗೆ ಕೇಳಿಸ್ತಾ ಇದೆ. ನಿಮ್ಮ ಮೌನವನ್ನು ಅವರಿಲ್ಲಿ ಸಹಿಸ್ತಾ ಇಲ್ಲ.
ಇಲ್ಲಿ ನೀವು ಸೈಲೆಂಟ್ ಆಗಿದ್ದೀರಾ, ಅದೇ ಅವರಿಗೆ ಒಂದು ದೊಡ್ಡ ಒಂದು ಆಶ್ಚರ್ಯ ಅಂತಿರ್ಬೋದು. ಅಥವಾ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ಅವರಿಗೆ ನಿಮ್ಮ ಮೌನ ಅನ್ನೋದು ಅವರಿಗೆ ಕೆರಳಿಸ್ತಾ ಇದೆ ಅವ್ರನ್ನ, ಅಂದರೆ ಟ್ರಿಗರ್ ಮಾಡ್ತಿದೆ ಅವ್ರನ್ನ. ಏನಕ್ಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ, ಯಾಕೆ ಇಷ್ಟು ದಿನ ಯಾವತ್ತೇ ಜಗಳ ಆದರೂ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಬಂದರೂ ಏನೇ ಆದರೂ ಕೂಡ ನಿಮ್ಮ ಸೈಡಿಂದ ಒಂದು ಮಾತುಕತೆ ಅಂತ ನೀವೇ ಹೋಗ್ತಿದ್ರಿ, ಸಾರಿ ಕೇಳ್ಕೊಂಡು ಹೋಗ್ತಿದ್ರಿ, ಅಥವಾ ಸರಿ ಮಾಡ್ಕೊಂಡ್ಲಿಕ್ಕೆ ನೀವೇ ಒಂದಷ್ಟು ಹೆಲ್ಪ್ ಅಥವಾ ದಟ್ ಮೀನ್ಸ್ ಸರಿ ಮಾಡ್ಕೊಂಡ್ಲಿಕ್ಕೆ ನೀವೇ ಮುಂದಕ್ಕೆ ಹೋಗ್ತಾ ಇದ್ರಿ. ಓಕೆ, ಬಟ್ ಈ ಸಲ ಎಲ್ಲೋ ಒಂದು ಕಡೆ ನೀವು ಕೂಡ ಏನಾದರೂ ಆಗಲಿ ಬಿಡು, ನೀನಾಗೆ ಬೇಕಿದ್ರೆ ಸೋಲು ಅಥವಾ ನೀನೇನಾದರೂ ಮಾಡ್ಕೋ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಅವರು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು, ಅವರು ನೀವು ಬಿಟ್ಬಿಟ್ಟಿದ್ದೀರಾ ಅಂತಾನೆ ಅವ್ರು ಇಲ್ಲಿ ಫಿಕ್ಸ್ ಆಗ್ತಾ ಇದ್ದಾರೆ. ಓಕೆ, ಈ ಒಂದು ಪ್ರಶ್ನೆ ಅವರಿಗೆ ತುಂಬ ಕಾಡ್ತಾ ಇರೋವಂಥದ್ದು. ಹೆಚ್ಚಾಗಿ ಅವರು ರಾತ್ರಿ ಸಮಯದಲ್ಲಿ ಈ ಎಲ್ಲ ವಿಷಯಗಳನ್ನು, ನಿಮ್ಮ ಜೊತೆ ನಡೆದಂಥ ಕೆಲವೊಂದಷ್ಟು ಮನಸ್ತಾಪ ಆಗಿರಬಹುದು, ಖುಷಿ ಕ್ಷಣಗಳಾಗಿರ್ಬೋದು, ಅಥವಾ ಈ ಒಂದು ಸೈಲೆನ್ಸ್ ಏನಿದೆ, ಇದೆಲ್ಲದೂ ಕೂಡ ಅವರು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಇದ್ರ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ತುಂಬ ಬರ್ತಾ ಇದೆ. ಹಳೆಯ ಮಾತುಗಳಾಗಿರ್ಬೋದು, ಮಾತಾಡದೆ ಉಳಿದಂಥ ಕೆಲವೊಂದಷ್ಟು ಕ್ಷಣಗಳು ಅವರನ್ನ ಮೌನವಾಗಿನೇ ಕಾಡ್ತಾ ಇದೆ ಅವ್ರ ಲೈಫಲ್ಲಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಅದನ್ನ ಒಪ್ಕೊಳ್ತಾ ಇಲ್ಲ ಅವರು. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ ಲೆಟರ್, ಎಸ್ ಲೆಟರ್, ಕೆ ಲೆಟರ್, ಜೆ ಲೆಟರ್, ಎ ಲೆಟರ್, ಡಿ, ಸಿ, ಐ, ಎನ್, ಎಂ, ಪಿ, ಬಿ, ಓಕೆ, ಆರ್, ಕೆ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ರಾಶಿಗಳು: ಮಿಥುನ ರಾಶಿ, ಮಕರ, ವೃಷಭ, ಮೀನ, ಕರ್ಕಾಟಕ, ಧನಸ್ಸು, ಮಕರ, ಮೇಷ, ವೃಷಭ, ವೃಶ್ಚಿಕ. ಓಕೆ, ತುಲಾ ರಾಶಿಯ ಪ್ರೆಸೆನ್ಸ್ ಇದೆ. ಡೇಟ್ ಆಫ್ ಬರ್ತ್ ಆ್ಯಂಡ್ ಇಯರ್, ಏಜ್, ಮಂತ್ ಅಂದರೆ ಮದುವೆ ಆಗಿರುವಂಥ ತಿಂಗಳು, ವರ್ಷ. ಓಕೆ, ಯಾವುದಾದ್ರೂ ಒಂದು ಎನರ್ಜಿ ಬರಲಿ. ಡೇಟ್ ಆಫ್ ಬರ್ತ್ ಬರ್ತಾ ಇದೆ. 18, 8, 1, 22, 21, 20, 2, 11, 19, 12, 31, 30. ಓಕೆ, ಇಲ್ಲಿ ವರ್ಷ ಬರ್ತಿರುವಂಥದ್ದು, ಯಾವ ವರ್ಷದಲ್ಲಿ ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಇಯರ್. ಓಕೆ, 1984, 1981, 1980, 1999, 1996, 1987, 1985, 1988, 2001, 2000, okay, 2000, 1997, okay. ನೋಡ್ಬೋದು, ರಿಪೀಟಾಗಿ ಎನರ್ಜಿ ಬರ್ತಿರುವಂಥದ್ದು. ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಿರೋದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಬಿಕಾಸ್ ಇಲ್ಲಿ ಅವ್ರು ಒಪ್ಕೊಳ್ಲಿಕ್ಕೆ ರೆಡಿನೇ ಇಲ್ಲ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋವಂಥದ್ದನ್ನು. ಓಕೆ, ಈಗೋ ಪರ್ಸ್ನಾಲಿಟಿ, ನಿಮ್ಮ ಪರ್ಸನ್ ತುಂಬಾ ಈಗೋ ಇರುವಂಥದ್ದು, ಅಹಂ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಚೆಕ್ ಮಾಡೋಣ.
ಟ್ಯಾರೋಲ್ ಏನು ಬರುತ್ತೆ ಅಂತ. ಓಕೆ, ಟ್ಯಾರೋಯಿಂದ ಏನು ಬರ್ತಿದೆ ಎನರ್ಜಿ, ಮತ್ತು ಅವರು ವಾಪಸ್ ಬರ್ತಾರಾ ನಿಮ್ಮ ಲೈಫಿಗೆ, ಬರಲ್ವಾ, ಏನು ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜೀಸ್ ಏನಿದೆ ಚೆಕ್ ಮಾಡೋಣ. ನೈನ್ ಆಫ್ ವ್ಯಾಂಡ್ಸ್, ದ ಮೂನ್, ಡೆತ್ ಆ್ಯಂಡ್ rebirth, Six of Swords, Queen of Wands, King of Swords, the Wheel, Eight of Cups. Okay. Bottom of the card, Ace of Wands ಬರ್ತಾ ಇದೆ ಬಾಟಮ್ ಆಫ್ ದ ಕಾರ್ಡಲ್ಲಿ. ಓಕೆ, oh my god, yeah. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರೋವಂಥದ್ದು, ಅವರು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ನಿಮ್ಮನ್ನು ನೆನಪಿಸ್ಕೊಳ್ತಾ ಇರೋವಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಹೆಸರು ಅವ್ರ ಮನಸ್ಸಿಗೆ ಬರ್ತಾ ಇರೋವಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಮೊದಲನೇದಾಗಿ ಕಾರ್ಡ್ಸಿಂದ ಬರ್ತಿರೋಂಥ ಎನರ್ಜಿ, ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ನೋಡಿದಾಗ ಇಲ್ಲಿ ಕಾರ್ಡ್ಸ್ಗಳಿಂದ ಬರ್ತಿರೋ ಸ್ಪಷ್ಟವಾಗಿರುವಂಥ ಎನರ್ಜಿ ಬಂದು ಅವರು ಬರಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ. ಓಕೆನಾ, ಆದರೆ ಅವ್ರಿಗದು ಆಗ್ತಾ ಇಲ್ಲ. ಬಿಕಾಸ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೋಡ್ಬೋದು, ನಾನು ಯಾಕೆ ಬಗ್ಬೇಕು ಅನ್ನುವಂಥದ್ದು, ಅಥವಾ ಅವರಲ್ಲಿರುವಂಥ ಈಗೋ, ನಾನು ಕಾಲ್ ಮಾಡಲ್ಲ, ನಾನು ಮೆಸೇಜ್ ಮಾಡಲ್ಲ, ನಾನಾಗೆ ಹೋಗಲ್ಲ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗಾಗಿ ಬರ್ತಿರೋಂಥದ್ದು. ಅವರ ಒಂದು ಈಗೋ, ಗರ್ವ ಅನ್ನೋಂಥದ್ದು ಜಾಸ್ತಿ ಇದೆ. ನಾನೇ ಸರಿ, ನಾನು ಮಾಡಿದ್ದೇ ಸರಿ, ನನ್ನದೇ ಸರಿ, ನಾನು ಮಾಡ್ತಿರೋದೇ ಸರಿ ಅನ್ನೋಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಪರ್ಸನ್. ಓಕೆನಾ, ಆ ಥರ ಒಂದು ಭಾವನೆನ ಅವ್ರು ಹೊಂದಿದ್ದಾರೆ. ಓಕೆ, ಅವರು ಎಲ್ಲೊಂದು ಕಡೆ ಈ ಎಲ್ಲ ವಿಷಯಗಳು ಅವರಿಗೆ ತುಂಬಾ ಅಡ್ಡಿ ಮಾಡ್ತಾ ಇದೆ ಅವ್ರ ಲೈಫಲ್ಲಿ ವಾಪಸ್ ನಿಮ್ಮ ಹತ್ರ ಬರೋದಿಕ್ಕೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಅವರ ಈಗೋ ಏನಿದೆ, ಆ ಈಗೋನ ಬಗ್ಗಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೌನ. ಓಕೆ, ನೀವಿವಾಗ ಏನು ಸೈಲೆಂಟಾಗಿ ಇದ್ದೀರಾ ಅಲ್ವಾ, ಈ ಒಂದು ಸೈಲೆನ್ಸ್, ಈ ಒಂದು ಮೌನ ಅವರ ಈಗೋವನ್ನು ಹೊಡೆದು ಹಾಕ್ತಾ ಇರೋವಂಥದ್ದು, ಅವ್ರ ಈಗೋನ ಕಳ್ಕೊಳ್ತಾ ಇರೋವಂಥದ್ದು. ಈ ಮೌನದಿಂದ ಅವ್ರ ಈಗೋನ ಕಳ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅವರು ಎಲ್ಲೋ ಒಂದು ಕಡೆ ಅನ್ಕೊಂಡಿದ್ರು ನೀವೇ ಮೊದಲು ಮಾತಾಡ್ತೀರಾ, ನೀವೇ ಮೆಸೇಜ್ ಮಾಡ್ತೀರಾ, ನಿಮ್ಮ ಸೈಡಿಂದನೇ ಬರುತ್ತೆ, ಅವಾಗ ಮಾತಾಡೋಣ ಅನ್ನೋದು ಅವರ ಒಂದು ಮನಸ್ಸಲ್ಲಿರುವಂಥದ್ದು. ಆದರೆ ನೀವು ಇಲ್ಲಿ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ. ನಾನು ಈ ಒಂದು ಟೈಮಲ್ಲಿ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇಲ್ಲಿ ಕೆಲವೊಂದು ಎನರ್ಜಿ ಬರ್ತಿರೋವಂಥದ್ದು, ನೀವಾಗೆ ಹೋದಾಗ ಎಷ್ಟೊಂದು ಸಲ ಅವರು ನಿಮಗೆ ಅವಮಾನ ಮಾಡಿದ್ದು ಇದೆ, ಮನಸ್ಸಿಗೆ ನೋವು ಮಾಡಿದ್ದು ಇದೆ, ಮನಸ್ತಾಪ ಬಂದಿದ್ದು ಇದೆ, ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದು ಇದೆ, ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ದೆ ಮಾತಾಡಿದ್ದು ಕೂಡ ಇಲ್ಲಿ ಎನರ್ಜಿ ಇದೆ. ಸೊ ಹಾಗಾಗಿ ನೀವು ಅಂದ್ಕೊಂಡಿದ್ದೀರಾ ನಾನು ಯಾಕೆ ಫೋರ್ಸ್ ಮಾಡಲಿ, ಅಥವಾ ನನ್ನಿಂದ ಯಾಕೆ ಆ ಒಂದು ಫೋರ್ಸಾಗಿ ಹೋಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುವಂಥದ್ದು. ಸೊ ಹಾಗಾಗಿ ನೀವು ಸೈಲೆಂಟಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇರುವಂಥ ಎನರ್ಜಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೋಡ್ಬೋದು ಇಲ್ಲಿ ಸಿಕ್ಸ್ ಆಫ್ ಸಾರ್ಡ್ಸ್, ವೆಯ್ಟಿಂಗಲ್ಲಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಬಟ್ ಅವ್ರು ಅನ್ಕೊಂಡಿರೋ ಎನರ್ಜಿಲಿ ಅವರು ನೀವಾಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ ಅನ್ನೋದು ಅವ್ರು ಅನ್ಕೊಂಡಿರುವಂಥದ್ದು. ಓಕೆ, ಆದರೆ ನೀವಿಲ್ಲಿ ಹೆಚ್ಚಾಗಿ ಅವ್ರ ಜೊತೆ ಮಾತಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಮೌನವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ. ಓಕೆ, ಸೊ ಈ ಮೌನವನ್ನೇ ಅವರು ಅಚ್ಚರಿ ಪಡಿಸ್ತಾ ಇದೆ. ಇವಳ ಅಥವಾ ಇವನ ಎಷ್ಟು ದಿನ ನನ್ನ ಜೊತೆ ಮಾತಾಡದೇ ಇದ್ದಿದ್ದು, ಹೇಗಾದರೂ ಮಾಡಿ ಆದರೂ ಕಾಂಟ್ಯಾಕ್ಟ್ ಮಾಡಬೇಕಿತ್ತಲ್ಲ, ಮಾತಾಡಬೇಕಿತ್ತಲ್ಲ, ಯಾಕೆ ಅನ್ನೋದು ಅವರಿಗೆ ಇಲ್ಲಿ ಅಚ್ಚರಿಯನ್ನು ಮೂಡಿಸಿದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ರೀಡಿಂಗಲ್ಲಿ ಬರ್ತಿರೋಂಥ ಒಂದು ಎನರ್ಜಿ ಬಂದು ನೀವು ಎಲ್ಲೋ ಒಂದು ಕಡೆ ಬದಲಾಗಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಸ್ಟ್ರಾಂಗ್ ಆಗೂ ಇರ್ಬೋದು, ಅಥವಾ ನಿಮ್ಮ ಮೈಂಡ್ ಸೆಟ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಕೂಡ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಬದಲಾಗಿದ್ದೀರಾ ನೀವು ಅನ್ನೋಂಥದ್ದು ಎನರ್ಜಿ ಬರ್ತಿದೆ ಇಲ್ಲಿ. ನೀವು ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್
ಇಂಪಾರ್ಟೆಂಟ್ ಇರೋದು ನೀವು ಖುಷಿಯಾಗಿರಬೇಕು ಆ್ಯಂಡ್ ನಿಮಗೆ ಶಾಂತಿ ಇರಬೇಕು, ಮನಸ್ಸಲ್ಲಿ ನೆಮ್ಮದಿ ಇರಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಗೆ ಬೇಕಾಗಿರುವಂಥದ್ದು. ನೀವು ಪೀಸ್ಫುಲ್ ಆಗಿದ್ರೆ ಎಲ್ಲದೂ ಕೂಡ ಸರಿಯಾಗಿರುತ್ತೆ. ಸೊ ನೀವು ಆಯ್ಕೆ ಮಾಡ್ಕೊಂಡಿರೋದು ಮೌನ ಹಾಗೆ ತಾಳ್ಮೆ, ಈ ಎರಡನ್ನೂ ಕೂಡ ನೀವು ಆಯ್ಕೆ ಮಾಡ್ಕೊಂಡಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಒಂದು ಎನರ್ಜಿ ಬರ್ತಿರೋಂಥದ್ದು ಯೂನಿವರ್ಸ್ ನಿಮ್ಮನ್ನ ಗಮನಿಸ್ತಾ ಇರುವಂಥದ್ದು. ಓಕೆ, ಈ ರೀಡಿಂಗ್ ನಿಮ್ಮ ಒಂದು ಬಳಿಗೆ ಬಂದಿದೆ, ನಿಮ್ಮ ಹತ್ರ ಬಂದಿದೆ ಅಂತ ಹೇಳಿದ್ರೆ ಇದು ಯೂನಿವರ್ಸ್ ನಿಮ್ಮ ಗಮನವನ್ನ ಸೆಳೀತಾ ಇದೆ. ಯೂನಿವರ್ಸ್ ನಿಮಗೆ ಗಮನಿಸ್ತಾ ಇರುವಂಥದ್ದು. ಓಕೆ, ಸೊ ಇದನ್ನ ನಿಮಗೆ ಸೂಚನೆ ಮೂಲಕ, ನಿಮಗೆ ಈ ರೀಡಿಂಗ್ನ ಮೂಲಕ ಸೂಚನೆಯ ಕಳಿಸ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ಓವರ್ ಆಲ್ ನೋಡಿದಾಗ ಡಿವೈನ್ ಮೆಸೇಜಸ್ ಯೂನಿವರ್ಸಿನ ಬರ್ತಿರುವಂಥದ್ದು. ನಿಮ್ಮ ಮೌನವನ್ನು ಯಾವುದೇ ಕಾರಣಕ್ಕೂ ಮುರಿಬೇಡಿ ಅಂತ ಬರ್ತಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ಬಿಕಾಸ್ ಇಲ್ಲಿ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ನಿರ್ಧರಿಸುತ್ತೆ. ಓಕೆ, ಅವ್ರು ಬಂದರೆ ನಿಮ್ಮ ಒಂದು ಶಕ್ತಿನೇ ಕಾರಣ ಆಗಿರುತ್ತೆ. ಅವ್ರು ಬರದಿದ್ರೂ ಕೂಡ ಯೂನಿವರ್ಸ್ ನಿಮ್ಮನ್ನು ರಕ್ಷಣೆ ಮಾಡಿರುತ್ತೆ. ಸೊ ಇಲ್ಲಿ ಈ ಥರ ಎನರ್ಜಿಲಿ ಕೆಲವೊಬ್ಬರಿಗೆ ಈ ಪ್ರೀತಿ ತುಂಬ ಕಷ್ಟ ಆಗಿರ್ಬೋದು, ಅಥವಾ ಪ್ರೀತಿಯಲ್ಲಿ ಗೊಂದಲಗಳು ಜಾಸ್ತಿ ಇರೋದ್ರಿಂದ ನಿಮಗೂ ಕೂಡ ಇದರಲ್ಲಿ ನಿರ್ಧಾರಗಳನ್ನು ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಎನರ್ಜಿ ಬರ್ತಿದೆ. ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ಅದು ನಿಮ್ಮ ಶಕ್ತಿನೇ ಕಾರಣ ಆಗಿರುತ್ತೆ. ಬರದೇ ಇದ್ರೆ ಯೂನಿವರ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ, ರಕ್ಷಣೆ ಮಾಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ವೆರಿ ಸೂನ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭ ಅನ್ನುವಂಥದ್ದು ಬರ್ತಿದೆ. ಆ್ಯಂಡ್ ನಿಮ್ಮ ಮುಂದೆ ಒಂದು ಹೊಸ ಅಧ್ಯಾಯ ಅನ್ನುವಂಥದ್ದು ರಿಯೂನಿಯನ್ ಆಗ್ತಿರುವಂಥ ಒಂದು ಎನರ್ಜಿ. ಹಳೆಯವರೇ ಬರ್ಬೋದು, ನಿಮ್ಮ ಎಕ್ಸ್ಪರ್ಸನ್ನೇ ಬರ್ಬೋದು, ಅಥವಾ ಬರದೇ ಇರಬಹುದು. ನಿಮ್ಮ ಲೈಫಲ್ಲಿ ಆ ಒಂದು ಲೈಟ್, ಬೆಳಕು ಅನ್ನೋಂಥದ್ದು ಏನಿದೆ ಅದು ಹೆಚ್ಚಾಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಓವರ್ ಆಲ್ ನೋಡಿದಾಗ ಇಲ್ಲಿ ಒಂದು ಏಂಜಲಿಂದ ಒಂದು ಗೈಡೆನ್ಸ್ನ ಮೆಸೇಜ್ ತಗೊಳ್ಬೇಕಂತ ಅನಿಸ್ತಿದೆ. ನೋಡೋಣ, ಚೆಕ್ ಮಾಡೋಣ ಏಂಜಲ್ ಮೆಸೇಜ್ ಏನು ಬರುತ್ತೆ ಅಂತ. ಸೊ ಒಂದು ಮೆಸೇಜ್ನ ನಾನಿಲ್ಲಿ ತೆಗಿತೀನಿ ಏಂಜಲ್ ಕಡೆಯಿಂದ. ಓಕೆ, ಸಿ ನಾಟ್ ದ ರೈಟ್ ಟೈಮ್. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್, ರಿಮೈನ್ ಪಾಸಿಟಿವ್. ಇವಾಗ ನೀವೇನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಿಮ್ಮ ಲೈಫಲ್ಲಿ ನೀವು ಹೆಂಗೆ ಪಾಸಿಟಿವ್ ಆಗಿ ಮುಂದುವರಿತಾ ಇದ್ದೀರಾ ಅದೇ ದಾರಿಯಲ್ಲೇ ಮುಂದುವರಿರಿ. ಓಕೆ, ಈ ಒಂದು ಪಾಸಿಟಿವ್ ದಾರಿಯಲ್ಲಿ ನೀವು ಮುಂದುವರಿಬೇಕಾಗುತ್ತೆ. 8 ಆಫ್ ಕಪ್ಸ್. ಓಕೆನಾ, ಯಾವುದೇ ಕಾರಣಕ್ಕೂ ನಿಮ್ಮ ಈ ಪಾಸಿಟಿವ್ ದಾರಿಯನ್ನು ಕೈ ಬಿಡಬೇಡಿ, ಅದನ್ನು ಹಿಡಿದು ನೀವು ಮುಂದೆ ಹೋಗಿ. ಈಗಿನ ಸಮಯ ಅಷ್ಟು ಒಳ್ಳೆಯ ಸಮಯ ಇಲ್ಲ. ಸೊ ಹಾಗಾಗಿ ಕಷ್ಟದ ಮೇಲೆ ಕಷ್ಟ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಚಿಂತೆ ಮಾಡಬೇಡಿ, ಯೂನಿವರ್ಸ್ ಯಾವಾಗಿದ್ರೂ ನಿಮ್ಮ ಜೊತೆಗೆ ಇದೆ, ನಿಮ್ಮ ಕಡೆನೇ ಇದೆ. ನಂಬಿಕೆ ಇಡಿ, ನಿಮ್ಮ ಸಮಯ ಅನ್ನುವಂಥದ್ದು ಬಂದೇ ಬರುತ್ತೆ. ಓಕೆ, ನಿಮ್ಮ ಮೌನನೇ ಉತ್ತರ ಆಗಿರುತ್ತೆ, ನಿಮ್ಮ ಶಾಂತಿನೇ, ನೀವು ಪೀಸ್ಫುಲ್ ಆಗಿರೋದೇ ನಿಮಗೆ ಜಯನ ತಂದುಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಯೂನಿವರ್ಸ್ ಐ ಟ್ರಸ್ಟ್ ಯು ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ನೀವೆಲ್ಲರೂ ಕನೆಕ್ಟ್ ಆಗಿ ಇದರಲ್ಲಿ ಬರ್ತಿರೋಂಥ ರೀಡಿಂಗಿಂದ ಮೂಲಕ ಬರ್ತಿರೋಂಥ ಹೀಲಿಂಗ್ನ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಮ್ಯಾರೇಜ್ ಆ್ಯನಿವರ್ಸರಿನ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲ ವಿಷಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆದಷ್ಟು ಬೇಗ ಹೊಂದಾಣಿಕೆ ಬರಲಿ, ಎಲ್ಲ ಒಳ್ಳೆಯದಾಗಲಿ, ಒಳ್ಳೆ ರೀತಿಯಿಂದ ಮುಂದುವರಿಲಿ ನಿಮ್ಮ ಸಂಬಂಧಗಳು ಅಂತ ಹೇಳ್ತಾ ಬ್ಲೆಸ್ ಮಾಡ್ತಾ ನಾಳೆಯ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ. ಓಕೆ, ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.